ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು UPSC ಮತ್ತು KSನ ಫ್ರೀ ಕೋಚಿಂಗ್ ಎಕ್ಸಾಮ್ ಏನು ನಡೆದವಲ್ಲ ಅದರ ಸಂಭಾವನೀಯ ಕೀ ಉತ್ತರಗಳನ್ನು ನೋಡ್ತಾ ಬರೋಣ. ಎಷ್ಟು ಪ್ರಶ್ನೆಗಳಿದ್ದು ಅಂದರೆ 100 ಪ್ರಶ್ನೆಗಳಿದ್ದು. ಇಲ್ಲಿ ನೆಗೆಟಿವ್ ಅಂಕಗಳು ಇರಲಿಲ್ಲ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಪಟ್ಟಿ 1 ಪಟ್ಟಿ 2ರೊಡನೆ ಹೊಂದಿಸಿರಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ನಾವು ರೋಜರ್ ಫೆಡರರ್ ಏನು ನೋಡ್ತಾ ಬರೋದಾದರೆ, ರೋಜರ್ ಫೆಡರರ್ ಟೆನ್ನಿಸ್ ಆಟಗಾರರು. ಯಾರು? ರೋಜರ್ ಫೆಡರರ್ ಯಾವ ಆಟಗಾರ? ಟೆನ್ನಿಸ್ ಆಟಗಾರ. ಲೆವಿಸ್ ಹ್ಯಾಮಿಲ್ಟನ್ ಅವರು ಮೋಟಾರ್ ರೇಸಿಂಗ್ ಆಟಗಾರರು. ಲೆವಿಸ್ ಹ್ಯಾಮಿಲ್ಟನ್ ಅವರು ಏನು? ಮೋಟಾರ್ ರೇಸಿಂಗ್. ಅದೇ ರೀತಿಯಾಗಿ ಲಾರಿಸಾ ಲ್ಯಾಟಿನಿನಾರವರು ಏನಪ್ಪ ಅಂದರೆ, ಇವರು ಜಿಮ್ನಾಸ್ಟಿಕ್ ಆಟಗಾರರು. ಯಾವುದು? ಜಿಮ್ನಾಸ್ಟಿಕ್. ಹೌದಾ? ಮೈಕೆಲ್ ಜೋರ್ಡನ್ ಇವರು ಬಾಸ್ಕೆಟ್ಬಾಲ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 2022ರ ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅರ್ಜೆಂಟೈನಾ ತಂಡವು ಏನಾಯ್ತಂದರೆ ಫಿಫಾ ವಿಶ್ವಕಪ್ಪನ್ನು ಗೆದ್ದಿತ್ತು. ಹಾಗಾದರೆ 2022ರ ಫಿಫಾ ವಿಶ್ವಕಪ್ ಎಲ್ಲಿ ನಡೀತಪ್ಪ ಅಂದರೆ ಕತಾರ್ ದೇಶದಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಕತಾರ್ ದೇಶ. ಹಾಗಾದರೆ ರನ್ನರ್ ಅಪ್ ಆದ ತಂಡ ಯಾವುದು ಅಂತ ನೋಡ್ತಾ ಬರೋದಾದರೆ ಫ್ರಾನ್ಸ್ ತಂಡ. ಯಾವ ತಂಡ? ಫ್ರಾನ್ಸ್. ಅರ್ಜೆಂಟೀನಾ ತಂಡದ ಕ್ಯಾಪ್ಟನ್ ಯಾರಿದ್ರಪ್ಪ ಅಂದರೆ ಲಯೋನೆಲ್ ಮೆಸ್ಸಿ ಅವರಿದ್ದರು. ಫ್ರಾನ್ಸ್ ತಂಡದ ಕ್ಯಾಪ್ಟನ್ ಎಂಬಾಪೆ ಅವರಿದ್ದರು. ಯಾರಿದ್ರು? ಎಂಬಾಪೆ. ಇವು ಮುಂಬರುವ ಯಾವುದೇ ಒಂದು ಪರೀಕ್ಷೆಯಲ್ಲಿ ಕೇಳುವಂಥ ಸಂಭವನೀಯತೆ ಇರುತ್ತೆ, ನೆನಪಿನಲ್ಲಿಟ್ಕೊಳ್ಳಿ. ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ 2024ರ ಆತಿಥ್ಯವನ್ನು ವಹಿಸಲಿರುವ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್. ಫ್ರಾನ್ಸ್ನ ಪ್ಯಾರಿಸ್. ನೋಡಿ ಫ್ರೆಂಡ್ಸ್, 2024ರಲ್ಲಿ ಯಾವುದು? ಫ್ರಾನ್ಸ್ನ ಪ್ಯಾರಿಸ್. ಹಾಗಾದರೆ 2028ರಲ್ಲಿ USA ಲಾಸ್ ಏಂಜಲೀಸ್. ಹೌದಾ? 2028ರಲ್ಲಿ ಏನು USA ಲಾಸ್ ಏಂಜಲೀಸ್ನಲ್ಲಿ ನಡೀತಾವಲ್ಲ ಬೇಸಿಗೆ ಒಲಿಂಪಿಕ್ಸ್, ಅದರಲ್ಲಿ ಕ್ರಿಕೆಟನ್ನು ಆ್ಯಡ್ ಮಾಡಲಾಗಿದೆ. ಯಾವುದನ್ನು? ಕ್ರಿಕೆಟ್. ಹೌದಾ? ಈ ಟೋಕಿಯೋ ಒಲಿಂಪಿಕ್ಸ್ ನಡೆದಿದ್ದು ಯಾವಾಗಪ್ಪ ಅಂದರೆ 2020ರಲ್ಲಿ. ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ಈ ಅಮೇರಿಕನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ. ಇವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೈಕಲ್ ಫೆಲ್ಪ್ಸ್. ಯಾರು? ಮೈಕಲ್ ಫೆಲ್ಪ್ಸ್ ಅವರನ್ನು ಏನಂತ ಕರೀತಾರೆ ಅಂದರೆ ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ನೀಡಲಾಗಿದೆ. ಅದಿತಿ ಜಿ ಸ್ವಾಮಿ. ಈ ಅದಿತಿ ಜಿ ಸ್ವಾಮಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದರೆ ಇವರು ಆರ್ಚರಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾವ ಕ್ರೀಡೆ? ಆರ್ಚರಿ ಕ್ರೀಡೆ. ಆರ್ಚರಿ ಕ್ರೀಡೆ. ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಸುಶೀಲ್ ಚಾನು ಅವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಪವನ್ ಶರಾವತ್ ಕಬಡ್ಡಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್, ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ 3ನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಡ್ಯಾಶ್ ಅವರ ಒಡ ಹುಟ್ಟಿದವರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ್. ನೆಕ್ಸ್ಟ್, ICC ಪುರುಷರ ವಿಶ್ವಕಪ್ ಕ್ರಿಕೆಟ್ 2023ರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯಗಳಿಸಿತು? ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ಯಾವ ದೇಶ? ನ್ಯೂಜಿಲ್ಯಾಂಡ್. ಹಾಗಾದರೆ ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ ಚಾಂಪಿಯನ್ ಆಗುತ್ತೆ. ಫೈನಲ್ ಗೆದ್ದಿದ್ದು ಯಾವುದು? ಆಸ್ಟ್ರೇಲಿಯಾ ಫೈನಲ್ ಗೆದ್ದಿದ್ದು. ರನ್ನರ್ ಅಪ್ ಆದ ತಂಡ ಭಾರತ. ಆತಿಥ್ಯ ವಹಿಸಿದ್ದು ಭಾರತ. ನೆಕ್ಸ್ಟ್, 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೊಟೆರಾ ಕ್ರೀಡಾಂಗಣ ಇರೋದು ಗುಜರಾತ್ ರಾಜ್ಯದಲ್ಲಿ. ಮುಂಚೂಣಿ ಯುದ್ಧ ಘಟಕ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ ಯಾರಪ್ಪ ಅಂದರೆ ಶಾಲಿಜಾ ಧಮಿ. ಯಾರು? ಶಾಲಿಜಾ ಧಮಿ.
ಸಂಸ್ಕೃತ ವ್ಯಾಕರಣದ ಹಾಗೂ ವಾಕ್ಯ ರಚನೆಯ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಇವರು. ಇದಕ್ಕೆ ಸರಿಯಾದ ಉತ್ತರ ಪಾಣಿನಿ. ಯಾರು? ಪಾಣಿನಿ. 11ನೇ ಪ್ರಶ್ನೆ, ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದ ಈ ಭಾರತೀಯ ಕವಿ ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತಮ್ಮ ಮಗನಿಗೆ ಪ್ರಾರಂಭದಲ್ಲಿ ಇಂಕ್ವಿಲಾಬ್ ಶ್ರೀವಾಸ್ತವ್ ಎನ್ನುವ ಹೆಸರಿಟ್ಟಿದ್ದರು. ಆದರೆ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ್ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು. ಆ ತಂದೆ ಹಾಗೂ ಅವರ ಪ್ರಸಿದ್ಧ ಮಗನನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹರಿವಂಶ್ ರಾಯ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್. ಆಪ್ಷನ್ ಎ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಈ ಪ್ರಶ್ನೆಯನ್ನು ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಏನಪ್ಪ ಅಂದರೆ ಅವ್ರು ಕೇಳಿದ್ದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು. ಕನ್ನಡಿಗ ಯಾರತ್ತೇ ಕೇಳಿಲ್ಲ ಅವರು. ಮೊದಲಿಗರು ಯಾರಪ್ಪ ಅಂದರೆ ಶಂಕರ್ ಕುರುಪ್ ಅವರು. ಹೌದಾ? ಇವರು ಯಾವ ಭಾಷೆಯಪ್ಪ ಅಂದರೆ ಮಲಯಾಳಂ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡ ಭಾಷೆಯಲ್ಲಿ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಕುವೆಂಪು. ಯಾವ ಭಾಷೆ? ಕನ್ನಡ ಭಾಷೆ. ನೆಕ್ಸ್ಟ್, ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಅ ಸೂಟೇಬಲ್ ಬಾಯ್ ನ ಕರ್ತೃ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಿಕ್ರಮ್ ಸೇಠ್. ಯಾರು? ವಿಕ್ರಮ್ ಸೇಠ್. 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀಶ್ ತೋಳ್ಪಾಡಿ. ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ಏನು ಮಾಡಲಾಗಿದೆ? 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. 2022ನೇದು ಯಾರಿಗೆ ನೀಡಲಾಗಿತ್ತು ಅಂದರೆ ಮುಡ್ನಾಕಿ ಉಡು ಚಿನ್ನಸ್ವಾಮಿ ಅವರಿಗೆ ನೀಡಲಾಗಿದೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿರಿ. ದ.ರಾ ಬೇಂದ್ರೆಯವರ ಕೃತಿ ಯಾವುದಪ್ಪ ಅಂದರೆ ಅರಳು ಮರಳು. ಯಾವ ಕೃತಿ? ಅರಳು ಮರಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕೃತಿ ಯಾವುದಪ್ಪ ಅಂದರೆ ಸಣ್ಣ ಕಥೆಗಳು. ಕೆ.ಎಸ್. ನರಸಿಂಹಸ್ವಾಮಿಯವರ ಕೃತಿ ಯಾವುದಪ್ಪ ಅಂದರೆ ತೆರೆದ ಬಾಗಿಲು. ಅದೇ ರೀತಿಯಾಗಿ ಚದುರಂಗರವರ ಕೃತಿ ವೈಶಾಖ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಬಿ ಆಗುತ್ತೆ. ಯಾವುದು? ಆಪ್ಷನ್ ಬಿ. ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 1, 1956. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಂಪ ಪ್ರಶಸ್ತಿ. ಕನ್ನಡ ಭಾಷೆಯನ್ನು ಕಂಪ್ಯೂಟರುಗಳಲ್ಲಿ ಬಳಸಲು ಕನ್ನಡ ಕೀಲಿಮನೆ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಿನ್ನಿ ಕಂಬಳ್ ಪದ್ಮನಾಭ್ ರಾವ್. 1924ರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗ ಯಾರು? ಇದಕ್ಕೆ ಸರಿಯಾದ ಉತ್ತರ ರೋಮೈನ್ ರೋಲ್ಯಾಂಡ್. ಆರ್ ವೆಂಕಟರಮಣಿಯವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೆ ವೇಣುಗೋಪಾಲ್. ಹೌದಾ? ಇವ್ರಿಗಿಂತ ಮುಂಚೆ ಯಾರಿದ್ರು? ಕೆ ವೇಣುಗೋಪಾಲ್ ಅವರು ಇದ್ದರು. ಭಾರತದ ಅಟಾರ್ನಿ ಜನರಲ್ವನ್ನು ಯಾವ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತೆ ಅಂದರೆ 76ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು. ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರ. ಇದಕ್ಕೆ ಸರಿಯಾದ ಉತ್ತರ ಸತಿ ಸುಲೋಚನ. ನೆಕ್ಸ್ಟ್, ವಿಜಯನಗರದ ಪತನದವರೆಗಿನ ಕರ್ನಾಟಕ ಇತಿಹಾಸ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕ ಗತವೈಭವ ಎನ್ನುವ ಪುಸ್ತಕವನ್ನು ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಲೂರು ವೆಂಕಟರಾಯ್. ಶ್ರೀ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ 300 ದಿನಗಳಿಗಿಂತ ಹೆಚ್ಚು. ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವಿಶೆಟ್ಟಿ ಎಲ್ಲರಿಗೂ ಕೈಗೆಟುಕುವಂತಹ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ. ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರೇನು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನಾರಾಯಣ್ ಹೃದಯಾಲಯ. ಹಿಮಾಲಯ ಪರ್ವತ ಶ್ರೇಣಿಯು 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ. ಭೂತಾನ್, ಚೀನಾ, ಭಾರತ, ನೇಪಾಳ ಹಾಗೂ ಇನ್ನೊಂದು ರಾಷ್ಟ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ್. ಹೊಂದಾಣಿಕೆಯಾಗದಿರುವುದನ್ನು ಗುರುತಿಸಿ. ಅತ್ಯಂತ ಉದ್ದನೆಯ ನದಿ ಯಾವುದು? ನೈಲ್ ನದಿ. ಈ ನೈಲ್ ನದಿ ಯಾವ ರಾಷ್ಟ್ರದಲ್ಲಿ
ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಯಾವ ಖಂಡ? ಆಫ್ರಿಕಾ. ಅತ್ಯಂತ ದೊಡ್ಡ ಮರುಭೂಮಿ ಯಾವುದಪ್ಪ ಅಂದರೆ ಅಂಟಾರ್ಟಿಕಾ ಮರುಭೂಮಿ. ಅತ್ಯಂತ ಆಳವಾದ ಸಾಗರ ಯಾವುದಪ್ಪ ಅಂದರೆ ಆರ್ಟಿಕ್ ಸಾಗರ ಅಂತ ಕೊಳ್ಳಲಾಗಿದೆ, ಇದು ತಪ್ಪಾಗಿದೆ. ಅತ್ಯಂತ ಆಳವಾದ ಸಾಗರ ಯಾವುದಪ್ಪ ಅಂದರೆ ಪೆಸಿಫಿಕ್ ಸಾಗರ. ಯಾವ ಸಾಗರ? ಪೆಸಿಫಿಕ್ ಸಾಗರ. ಹೌದಾ? ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ವಿಶ್ವದ ಅತಿದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ISS ಸುಮಾರು ಸರಾಸರಿ 250 ಮೈಲುಗಳ ಎತ್ತರದಲ್ಲಿ ಭೂಮಿಯು ಸುತ್ತುತ್ತದೆ. ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ತಗಲುವ ಸಮಯ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 90 ನಿಮಿಷಗಳು. ಎಷ್ಟು? 90 ನಿಮಿಷಗಳು. ಪರಿಸರ ಸಮರ್ಥನೀಯ 3Rs ಕಲ್ಪನೆಯು ಇವುಗಳನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ರೆಡ್ಯೂಸ್, ರಿಯೂಸ್, ರೀಸೈಕಲ್. ಆಪ್ಷನ್ 1. ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಗ್ರೋವ್. ನೆಕ್ಸ್ಟ್, ಪರಿಸರ ವ್ಯವಸ್ಥೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯತೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ UNEP, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್. MRTPಯನ್ನು ವಿಸ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೊನೋಪೊಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಇದೆಯಲ್ಲ, ಇದು ಸರಿಯಾದ ವಿಸ್ತೃತ ರೂಪವಾಗುತ್ತೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಅಂತ ಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದು ಕೊಂಬಿನ ಗೆಂಡಾಮೃಗ, ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಹೆಬ್ಬಕ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಏಷ್ಯಾದ ಆನೆಗಳು, ತಡೋಬಾ ರಾಷ್ಟ್ರೀಯ ಉದ್ಯಾನವನ ಹುಲಿಗಳನ್ನು ಹೊಂದಿದೆ. ಕಾಡುಕೋಣಗಳ ವಾರ್ಷಿಕ ಮಹಾವಲಸೆಗೆ ಪ್ರಸಿದ್ಧಿಯಾಗಿರುವ ಸೆರೆಂಗೆಟಿ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಾಂಜೇನಿಯಾ. ಉತ್ತರ ಗ್ರೀನ್ ಲ್ಯಾಂಡ್ನಿಂದ ದಕ್ಷಿಣ ವೆಡಲ್ ಸಮುದ್ರದವರೆಗೆ 60,000 ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆರ್ಕ್ಟಿಕ್ ರೇವ್ ಹಕ್ಕಿ. ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮೇ 22. ಮೇ 22ರಂದು ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನವನ್ನು ಆಚರಿಸಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೇಡಿಯೋ GPT. ನೆಕ್ಸ್ಟ್, ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕ್ಯಾಬಿನೆಟ್ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಶ್ವಿನಿ ವೈಷ್ಣವ್. ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜಾವಾಸ್ಕ್ರಿಪ್ಟ್. ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಿಸಿದಂತೆ PDF ಅನ್ನುವ ಸಂಕ್ಷಿಪ್ತ ರೂಪ ಏನನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೇಟ್. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರನ್ನಿಂದ ಪ್ರಾರಂಭಿಸಿದರು. ಇದು ಡ್ಯಾಶ್ ರಾಜ್ಯದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಈ ಚಂಪಾರನ್ ಸತ್ಯಾಗ್ರಹ ಯಾವಾಗ ನಡೀತಿತ್ತಪ್ಪ ಅಂದರೆ 1917ರಲ್ಲಿ ನಡೀತೈತಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿ ಅಂದರೆ LBSNAA ಅಂತ ಏನು ಕರಿತೀವಲ್ಲ, ಇದು ಏನಪ್ಪ ಅಂದರೆ UPSC ಅವರಿಗೆ ಟ್ರೈನಿಂಗ್ ನೀಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಎಲ್ಲೈತಪ್ಪ ಅಂದರೆ ಪ್ರಶ್ನೆಯನ್ನು ಕೇಳಲಾಗಿದೆ ಮಸೂರಿನಲ್ಲಿ ಐತಿ. ಅಲ್ಲಿ ಮಸೂರಿ. ಈ ಮಸೂರಿ ಕಂಡು ಬರೋದು ಉತ್ತರ ಖಂಡದಲ್ಲಿ. ಎಲ್ಲಿ? ಉತ್ತರಾಖಂಡ್. ನಿರ್ವಾಚನ ಸದನ ಡ್ಯಾಶ್ಗೆ ಸಂಬಂಧಿಸಿದ್ದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಚುನಾವಣಾ ಆಯೋಗ. ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನ.
ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ 4 ಆಗುತ್ತೆ. ಯಾವುದು? ಆಪ್ಷನ್ 4. ಭಾರತೀಯ ತೃಣಮೂಲ ಕಾಂಗ್ರೆಸ್ ಅನ್ನೋದು ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಭಾರತ ರಾಷ್ಟ್ರೀಯ ಲೋಕದಳ ಕಂಡುಬರೋದು ಹರಿಯಾಣದಲ್ಲಿ. ಶಿರೋಮಣಿ ಅಕಾಲಿದಳ ಕಂಡುಬರೋದು ಪಂಜಾಬ್ನಲ್ಲಿ. ಲೋಕಜನ ಶಕ್ತಿ ಪಕ್ಷ ಕಂಡುಬರೋದು ಬಿಹಾರ ರಾಜ್ಯದಲ್ಲಿ. ಆಪ್ಷನ್ 4. ಮಹದಾಯಿ ನದಿ ವ್ಯಾಜ್ಯ ಇರುವುದು ಕರ್ನಾಟಕ ಹಾಗೂ ಡ್ಯಾಶ್ ರಾಜ್ಯಗಳ ಮಧ್ಯೆ. ಅಂದರೆ ವ್ಯಾಜ್ಯ ಅಂದರೆ ನದಿ ನೀರಿನ ಹಂಚಿಕೆಯ ನಡುವೆ ಜಗಳ ಏನು ನಡೀತಾವಲ್ಲ ಅದನ್ನು ವ್ಯಾಜ್ಯ ಅಂತ ಕರೀತಾರೆ. ಹೌದಾ? ಯಾವ್ಯಾವ ರಾಜ್ಯಗಳ ನಡುವೆ ಅಂದರೆ ಕರ್ನಾಟಕ ಮತ್ತು ಗೋವಾ. ಈ ಮಹದಾಯಿ ನದಿಯನ್ನು ಗೋವಾ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂದರೆ ಮಾಂಡೋವಿ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 64. ನೋಡಿ ಫ್ರೆಂಡ್ಸ್, ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಟೋಟಲ್ 75. ಅದರಲ್ಲಿ 11 ಜನರನ್ನು ಯಾರ ನೇಮಕ ಮಾಡ್ತಾರಪ್ಪ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಉಳಿದಂಥ 64 ಜನರನ್ನು ಚುನಾವಣೆ ಮೂಲಕ ಚುನಾಯಿಸಲಾಗುತ್ತೆ. ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗ ಕಟ್ಟಡವಾಗಿದೆ. ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರುವ ವಾಸ್ತುಶಿಲ್ಪ ಶೈಲಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದ್ರಾವಿಡ ಶೈಲಿ. ಈ ಸುವರ್ಣಸೌಧ ಎಲ್ಲಿತ್ತಪ್ಪ ಅಂದರೆ ಬೆಳಗಾವಿನಲ್ಲಿ ಇದೆ. ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕದಂಬರು. ಯಾರನ್ನು? ಕದಂಬರನ್ನು. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಸಚಿವ ಸಂಪುಟದಲ್ಲಿರುವ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 1. ಆಪ್ಷನ್ ಎ. ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿದ್ದ ಪುರಾತನ ನಗರ ಬ್ಯಾಬಿಲೋನಾ ಈಗಿನ ಯಾವ ದೇಶದಲ್ಲಿತ್ತು? ಇದಕ್ಕೆ ಸರಿಯಾದ ಉತ್ತರ ಇರಾಕ್. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಅಡಾಲ್ಫ್ ಹಿಟ್ಲರ್. ಇವರು ಯಾರಪ್ಪ ಅಂದರೆ ಜರ್ಮನಿ ದೇಶ. ಅದೇ ರೀತಿಯಾಗಿ ಮುಸೋಲಿನಿ ಇಟಲಿ ದೇಶದ ನಾಯಕತ್ವವನ್ನು ಹೊಂದಿದ್ದರು. ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು? ಇದಕ್ಕೆ ಸರಿಯಾದ ಉತ್ತರ ವಾಂಡಿವಾಶ್ ಕದನ. ಭಾರತದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸರಾಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಅನಿ ಬೆಸೆಂಟ್ ಅವರು ಈ ವಾರ್ತಾಪತ್ರಿಕೆಯ ಸಂಸ್ಥಾಪಕರಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ನ್ಯೂ ಇಂಡಿಯಾ. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತವು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ. ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ 9 ಏಪ್ರಿಲ್ 1938ರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಶಿವಪುರ ಧ್ವಜ ಸತ್ಯಾಗ್ರಹ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗಂಗಾಧರರಾವ್ ದೇಶಪಾಂಡೆ. ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಹಾಗೂ ಬುಕ್ಕರಾಯ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ 3ನೇ ವೀರಬಲ್ಲಾಳ. ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು. ಇದಕ್ಕೆ ಸರಿಯಾದ ಉತ್ತರ ಮಹಾಬಲಿಪುರಂ. ಮಾನವನ ದೇಹದಲ್ಲಿ ಕೊಲಾಜನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಮಿನ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ. ಲ್ಯೂಮಿನಸ್ ಫ್ಲಕ್ಸ್ನ SI ಮಾಪನ ಘಟಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲುಮೆನ್. ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಡಿಯೋಡಿನಮ್. ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸಹಜೀವತ್ವ.
ಇವುಗಳಲ್ಲಿ ಯಾವುದು ಕೋವಿಡ್-19ನ ರೂಪಾಂತರಿಯಲ್ಲ? ಇದಕ್ಕೆ ಸರಿಯಾದ ಉತ್ತರ MPX. ಎಸ್ಚೆರಿಚಿಯಾ ಕೊಲೈ ಬ್ಯಾಕ್ಟೀರಿಯಾವು ಅಥವಾ ಈ ಕೊಲೈ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಇಲ್ಲಿ ಕಂಡುಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮಾನವನ ಕರುಳು. ಈ ಉಂಗುರವು 50% ಶುದ್ಧವಾಗಿದೆ. ಅದರ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೂ ಸೂಚಿಸಬಹುದು. ಇದಕ್ಕೆ ಸರಿಯಾದ ಉತ್ತರ 12 ಕ್ಯಾರೆಟ್. ಇದು ಸಿ ಅಥವಾ ಡಿ ಆಗುವಂಥ ಸಾಧ್ಯತೆ ಇದೆ, ಎರಡರಲ್ಲಿ ಒಂದಾಗುತ್ತೆ. ನೆಕ್ಸ್ಟ್, ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೈಟ್ರಿಕ್ ಆಕ್ಸೈಡ್ನ ರಾಸಾಯನಿಕ ಫಾರ್ಮುಲಾ NO2 ಅಂತ ಕೊಳ್ಳಲಾಗಿದೆ. ಇದು ತಪ್ಪಾಗಿದೆ. ಅಂದರೆ ಇದಕ್ಕೆ ತಪ್ಪಾದ ಉತ್ತರವನ್ನು ಕೇಳಲಾಗಿದೆ. ಇದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಚಂದ್ರಯಾನ 3ನಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 70 ಡಿಗ್ರಿ ಸೆಲ್ಸಿಯಸ್. ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ USA. ಒಂದು ಪರೀಕ್ಷೆಯಲ್ಲಿ 25% ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ 12% ಅಭ್ಯರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ. 10% ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿ 292 ಅಭ್ಯರ್ಥಿಗಳು ಎರಡು ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದರೆ ಪರೀಕ್ಷೆ ಬರೆದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 400, ಆಪ್ಷನ್ ಬಿ. ನೆಕ್ಸ್ಟ್, ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ. ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆಯು ಹಾಳಾಗಿವೆ. ಈ ವಾಕ್ಯವು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಇದು ವಾಸ್ತವ ವಾಕ್ಯ ಅಥವಾ ಪೂರ್ವಾಗ್ರಹ ವಾಕ್ಯ, ಇವೆರಡರಲ್ಲಿ ಒಂದಾಗುತ್ತೆ. ಹೌದಾ? ನೆಕ್ಸ್ಟ್, ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಬ್ಬಳು ಮಹಿಳೆ ಹೇಳುತ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ಆ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ಹೇಗೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ತಂಗಿ. ರೋಹನ್ ಒಂದು ಜಾಗದಿಂದ 150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗಿ 100 ಮೀಟರ್ ಹೋಗುತ್ತಾನೆ. ಅವನು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ಚಲಿಸುತ್ತಾನೆ. ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ, 50 ಮೀಟರ್ ಪೂರ್ವ. ನೆಕ್ಸ್ಟ್, 76. ಇದಕ್ಕೆ ಸರಿಯಾದ ಉತ್ತರ XYZನ ಸಂಖ್ಯೆಗಳನ್ನು ಕೇಳಲಾಗಿದೆ. ಇಲ್ಲಿ XYZ ಇವು ಮೂರನ್ನು. ಇದಕ್ಕೆ ಸರಿಯಾದ ಉತ್ತರ 196, 21, 21. ಇದು ಯಾವ ರೀತಿ ಅಂತ ಟೈಮ್ ಲೆಕ್ಕ ಮಾಡ್ಕೋತೋದ್ರೆ ಟೈಮ್ ಆಗುತ್ತೆ. ಅದಕ್ಕೆ ಡೈರೆಕ್ಟ್ ಆನ್ಸರ್ಗಳನ್ನ ಹೇಳ್ತಾ ಇದ್ದೀನಿ. ಕ್ಲೈಮ್ ಇದಕ್ಕೆ NKDPH ಅಂತ ಕೊಡಲಾಗಿದೆ. ಕ್ಲೋಸ್ಗೆ ಏನು ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ FURPH. ನೆಕ್ಸ್ಟ್, ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಏನು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 24. ಅಕ್ಷರಗಳನ್ನು ಪಿರಮಿಡ್ ಆಕಾರದಲ್ಲಿ ಜೋಡಿಸಿದೆ. ಅಕ್ಷರಗಳ ಜೋಡಣೆಯನ್ನು ಗಮನಿಸಿ ಕೊಟ್ಟಿರುವ ಸಾಮತೆಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರಗಳ ಗುಂಪನ್ನು ಕಂಡುಹಿಡಿಯಿರಿ ಅಂತ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ GHI. ನೆಕ್ಸ್ಟ್, ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ YV ರೆಡ್ಡಿ. 14ನೇ ಹಣಕಾಸು ಆಯೋಗ YV ರೆಡ್ಡಿ, 15ನೇದು NK ಸಿಂಗ್, 16ನೇದು ಅರವಿಂದ್ ಪನ್ಗಾರಿಯಾ. ಒಂದು ಸಂಕೇತಾನ್ವಯ ಟೂರನ್ನು 1 2 3 4 ಎಂದು, ಕ್ಲಿಯರನ್ನು 5 6 7 8 4 ಎಂದು ಹಾಗೂ ಸ್ಪೇರನ್ನು 9 0 8 4 7 ಎಂದು ಬರೆದಾಗ ಸ್ಕಲ್ಪ್ಚರ್ ಪದಕ್ಕೆ ಅದೇ ಸಂಕೇತದ 5ನೇ ಅಂಕಿ ಏನಾಗುತ್ತದೆ ಅಂತ ಕೇಳಲಾಗಿದೆ.
ಇಲ್ಲಿ 5ನೇ ಅಂಕಿ ಯಾವುದಪ್ಪ ಅಂದರೆ ಇಲ್ಲಿ ಪಿ 5ನೇ ಅಂಕಿ ಬರುತ್ತೆ. ಯಾವುದು? ಪಿ. ಹಾಗಾದರೆ ಇಲ್ಲಿ ಪಿ ಎಲ್ಲಿದೆ? ಇಲ್ಲಿದೆ. ಈ ಪಿ ಸಂಖ್ಯೆ 0 ಬರುತ್ತೆ, ಅಂದರೆ ಸಿ ರೈಟ್ ಆನ್ಸರ್. ರ್ಯಾಷನಲೈಸೇಷನ್ ಪದದ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆ ಪ್ರಕಾರ ಬರೆದಾಗ ಮೊದಲ ಅಕ್ಷರದಿಂದ ಅತ್ಯಂತ ದೂರದಲ್ಲಿರುವ ಅಕ್ಷರ ಯಾವುದು ಅಂತ ಕೇಳಲಾಗಿದೆ. ABCD ಆರ್ಡರ್ನಲ್ಲಿ ಬರೆದಾಗ ಅತ್ಯಂತ ದೂರದಲ್ಲಿರುವ ಅಕ್ಷರ ಟಿ. ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣ ತಲುಪಿರುವ ರವಿಗೆ ಅರಿವಾಗುತ್ತದೆ. ಆದರೆ ಆ ರೈಲು 90 ನಿಮಿಷ ತಡವಾಗಿ 18:20 ಗಂಟೆಗೆ ಬಂದು ತಲುಪುತ್ತದೆ. ಹಾಗಾದರೆ ಅವನು ನಿಲ್ದಾಣಕ್ಕೆ ತಲುಪಿದ ಸಮಯ? ಇದಕ್ಕೆ ಸರಿಯಾದ ಉತ್ತರ 16 ಗಂಟೆ 20 ನಿಮಿಷ. ಕೊಟ್ಟಿರುವ ಪರ್ಯಾಯಗಳ ಪೈಕಿ ಉಳಿದವುಕ್ಕಿಂತ ಭಿನ್ನವಾಗಿರುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ 841. ಕೃತಕ ಭಾಷೆಯೊಂದರಿಂದ ಅನುವಾದಿಸಿದ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ. ಹೌದಾ? ನೆಕ್ಸ್ಟ್, ಯಾವ ಪದವು ಕಪ್ ಕೇಕ್ ಎನ್ನುವ ಅರ್ಥ ಕೊಡಬಲ್ಲದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಲನ್ ಪಾಕಿ, ಅಂದರೆ ಆಪ್ಷನ್ ಡಿ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇಲ್ಲಿವೆ. ನಾನು ಆನ್ಸರೇ ತಗೋಬಿಡ್ತೀನಿ ಡೈರೆಕ್ಟು. ವಾಟ್ ಈಸ್ ಒನ್ ಆಫ್ ದಿ ಪ್ರೊಮಿನೆಂಟ್ ಇಶ್ಯೂ ಅಫೆಕ್ಟಿಂಗ್ ನ್ಯಾಷನಲಿಸಮ್ ಇನ್ ಕಂಟೆಂಪರರಿ ಇಂಡಿಯಾ ಅಂತ 86ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಲ್ಚರಲ್ ಪ್ಲೂರಲಿಸಮ್. ನೆಕ್ಸ್ಟ್, ವಾಟ್ ಸೋಷಿಯೋ ಎಕನಾಮಿಕ್ ಕನ್ಸರ್ನ್ಸ್ ಆರ್ ಮೆನ್ಷನ್ಡ್ ಇನ್ ಶೇಪಿಂಗ್ ದಿ ಡಿಸ್ಕರ್ಸ್ ಆನ್ ನ್ಯಾಷನಲಿಸಮ್ ಅಂತ 87ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಸೆಸ್ ಟು ಬೇಸಿಕ್ ರಿಸೋರ್ಸಸ್, ಆಪ್ಷನ್ ಎ. 88ನೇ ಪ್ರಶ್ನೆ, ವಾಟ್ ರೋಲ್ ಡು ಸಿಟಿಜನ್ಶಿಪ್ ಲಾಸ್ ಆ್ಯಂಡ್ ಪಾಲಿಸೀಸ್ ಪ್ಲೇ ಇನ್ ದಿ ನ್ಯಾಷನಲಿಸ್ಟ್ ಡಿಸ್ಕೋರ್ಸ್ ಇನ್ ಇಂಡಿಯಾ? ಇದಕ್ಕೆ ಸರಿಯಾದ ಉತ್ತರ ಫಾಸ್ಟರಿಂಗ್ ಇನ್ಕ್ಲೂಸಿವಿಟಿ. ವಾಟ್ ಡಸ್ ದ ಪ್ಯಾಸೇಜ್ ಸಜೆಸ್ಟ್ ಅಬೌಟ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ ಶೇಪಿಂಗ್ ನ್ಯಾಷನಲಿಸಮ್? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆ್ಯಂಪ್ಲಿಫೈಯಿಂಗ್ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್, ಆಪ್ಷನ್ 2. ನೆಕ್ಸ್ಟ್, ಹೌ ಡಸ್ ದ ಪ್ಯಾಸೇಜ್ ಕ್ಯಾರೆಕ್ಟರೈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ ಇನ್ ದಿ ಎಕ್ಸ್ಟೆಂಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಡೈನಾಮಿಕ್ ಇಂಟರ್ಪ್ಲೇ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ. ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗೆ ಎಷ್ಟು ದೇಶಗಳನ್ನು 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 5 ದೇಶಗಳು. ಎಷ್ಟು? 5 ದೇಶಗಳು. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆಯನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅತಿದೊಡ್ಡ ಪಕ್ಷ ಇದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ BRS. 2023ರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟಮೊದಲ G20 ಶೃಂಗಸಭೆಯ ಧ್ಯೇಯವಾಕ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ, ಅಂದರೆ ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್. ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿತು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ, GST ಪೂರ್ವ ಪರಂಪರೆ ತೆರಿಗೆ ವಿವಾದಗಳನ್ನು ಬಗೆಹರಿಸಲು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಹಿಂದಿನ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯವನ್ನು ಬೆಂಬಲಿಸುವುದು, ಆಪ್ಷನ್ ಬಿ. ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ 1 ಮತ್ತು 3. 98ನೇ ಪ್ರಶ್ನೆ, ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ IT/BT ಇಲಾಖೆಯು ಜೀವವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಸಿಮನ್ಸ್.
ಅರ್ಜುನ್ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಗಳಿಂದಾಗಿ ಸಾವನ್ನಪ್ಪಿತು. ಇದು ಮೈಸೂರಿನ ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ 8 ಬಾರಿ. ನೆಕ್ಸ್ಟ್, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಹಾವೇರಿ. 86ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ. ಅದೇ ರೀತಿಯಾಗಿ 87ನೇದು ಎಲ್ಲಪ್ಪ ಅಂದರೆ ಮಂಡ್ಯ. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ದೊಡ್ಡ ರಂಗೇಗೌಡ. ಯಾರು? ದೊಡ್ಡ ರಂಗೇಗೌಡರು. ಇದಿಷ್ಟೇನಾಗಿತ್ತಪ್ಪ ಅಂದರೆ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ನ ಫ್ರೀ ಕೋಚಿಂಗ್ ಎಕ್ಸಾಮ್ನ ಕೀ ಉತ್ತರಗಳಾಗಿದ್ದವು. ಇವು ಸಂಭಾವ್ಯ ಕೀ ಉತ್ತರಗಳು. ಕೆ ಇ ತದನಂತರದಲ್ಲಿ ಫೈನಲ್ ಕೀ ಆನ್ಸರ್ಗಳನ್ನು ಪ್ರಕಟಿಸುತ್ತೆ. ಹೌದಾ? ಇದಿಷ್ಟು ಈ ಕ್ಲಾಸ್ ಆಗಿತ್ತು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.